ಹಿಂದಿನ ಇದ್ದಾಗ ಎಚ್ ನಾಗೇಶ್ ಅವರು ಶಾಸಕರಾಗಿದ್ದಾಗ ಅವಾಗ ಸಂಸದರ ಕೆರೆಗೆ ಮರವೆ ಮಾಡ್ಕೊಟ್ರು ಬ್ರಿಡ್ಜ್ ಮೇಲೆ ಹತ್ರ ಹೋಗೋದಕ್ಕೆ. ಆತರ ನಮಗೂ ಸಹ ಈ ಮರವೆಯಿಂದ ಈ ಕಡೆಗೆ ಈ ಬಂಡೆ ಮೇಲೆ ಏನಾದ್ರು ಒಂದು ಬ್ರಿಡ್ಜ್ ಹಾಕೊಟ್ಬಿಟ್ರೆ ಸಂಸಂದ್ರ ಮತ್ತೆ ಗೊಲ್ಲಹಳ್ಳಿ, ಹೊಂಸಂದ್ರ, ಸುತ್ತಮುತ್ತಲು ಬಾಲಸಂದ್ರ ಇವರೆಲ್ಲ ಸಹಿ ಒಡ್ಡಳ್ಳಿಗೆ ಹಲವಾರು ರೈತರು ತರಕಾರಿಗಳು ಹಾಕೊಂಡು ಹೋಗ್ತಾರೆ. ಈ ತರ ಇಲ್ಲೇನೋ ಬ್ರಿಡ್ಜ್ ಹಾಕೊಟ್ಬಿಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತದೆ. ಸುಮಾರು 5-6 ಊರುಗಳಿಗೆ ರೈತರಿಗೆ ಹೋಗಿ ಬರೋದಕ್ಕೆ, ಪ್ರಯಾಣ ಮಾಡೋದಕ್ಕೆಲ್ಲ ಒಳ್ಳೆ ಅನುಕೂಲ ಆಗುತ್ತದೆ. ಸುಮಾರು 10 ಕಿಲೋಮೀಟರ್ ಕಡಿಮೆ ಆಗುತ್ತದೆ, 7-8 ಕಿಲೋಮೀಟರ್ ಕಡಿಮೆ ಆಗುತ್ತದೆ. ಒಳ್ಳೆ ಅನುಕೂಲ ಆಗುತ್ತದೆ. ಸರ್ಕಾರದಕ್ಕೆ ನಾವು ಒಂದು ಮನವಿ ಮಾಡ್ತಾ ಇದ್ದೇವೆ ಅಂದ್ರೆ ಆದಷ್ಟು ಬೇಗ ಒಂದು ಬ್ರಿಡ್ಜ್ ಒಂದು ಅನುಕೂಲ ಮಾಡಿಕೊಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಮಾಜದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸುಮಾರು ಹಳ್ಳಿಗಳ ರೈತಗಳಿಗೆ ಒಡ್ಡಳ್ಳಿಗೆ ತರಕಾರಿ ಮಾರ್ಕೆಟ್ಗಳಿಗೆ ಹೋಗೋದಕ್ಕೆ ಮತ್ತೆ ಬೆಳೆಗಳು ಮಾಡ್ತಾ ಇರ್ತಾರೆ, ಆ ಬೆಳೆಯನ್ನ ಸಾಗಿಸಿಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತದೆ. ಆ ಕಡೆಯಿಂದ ಈ ಕಡೆಗೆ ಒಂದು ಬ್ರಿಡ್ಜ್ ಹಾಕೊಟ್ಬಿಟ್ರೆ ಇವಾಗ ಸಂಸಂದ್ರ ಗ್ರಾಮದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಾಗೇಶ್ MLA ಅವರು ಇದ್ದಾಗ ಸಾರ್ ಅವರ ಮಾಡ್ಕೊಟ್ಟಿದ್ದಾರೆ. ಅದೇ ತರ ನಮ್ಮ ಮುಳಬಾಗ ತಾಲೂಕಿನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, PWD ಅವರ ಅಧಿಕಾರಿಗಳಾಗಿರ್ಬೋದು, ಮತ್ತೆ ನಮ್ಮ ತಾಲೂಕಿನ ಸ್ಥಳೀಯ ಶಾಸಕರಾಗಿರ್ಬೋದು, ಇವರೆಲ್ಲ ಸೇರಿ ಒಂದು ಮಾರ್ಗದರ್ಶನದಲ್ಲಿ ಒಂದು ಸ್ಟ್ರಕ್ಚರ್ ಮಾಡಿಸ್ಬಿಟ್ಟು ಒಂದು ಬ್ರಿಡ್ಜ್ ಹಾಕೊಟ್ರೆ ತುಂಬಾ ಗ್ರಾಮಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ಅವ್ರಿಗೂ ಸಹ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಒಂದು ಮನವಿ ಮಾಡ್ತಾ ಇದೀವಿ. ಇವಾಗ ನೋಡಿ, ನಮ್ಮ ಎಮ್ಮಸಳ್ಳಿಗೆ ಸಂಸಂದ್ರ ಗ್ರಾಮದವ್ರು ಬರ್ಬೋದು, ಬಾಲಚಂದ್ರ ಅವ್ರು ಬರ್ತಾರೆ, ಮತ್ತೆ ಈ ಕಡೆ ಮಾದಗಟ್ಟ ಅವರು ಎಲ್ಲ ಸಹ ಹಲವಾರು ರೈತರುಗಳಿದ್ದಾವೆ. ಸುತ್ತಮುತ್ತಲು ಬರೋ ಎಲ್ಲಾ ವಾಹನಗಳು ಸಹ ಈ ಕಡೆಯಿಂದ ಹೋದ್ರೆ ತುಂಬಾ ಹತ್ರ ಆಗುತ್ತೆ ಅವ್ರಿಗೆ ಸರಕು ಸಾಗಾಣಿಕೆಗಳ ಪ್ರತಿನಿತ್ಯ ಹೋಗೋದಕ್ಕೆ. ಮತ್ತೆ ಇಲ್ಲಿ ಊರಿನ ಗ್ರಾಮಸ್ಥರು ಸಹ ಬೆಳೆಗಳು ಮಾಡಿರ್ತಾರೆ. ನೋಡಿ, ಇವಾಗೆ ಬೆಳೆಗಳು ಮಾಡಿರ್ತಾರೆ. ಇದನ್ನ ಈ ಸರಕುಗಳನ್ನ ಮನೆಗೆ ತಗೊಳಕ್ ಆಗಲ್ಲ, ತುಂಬಾ ಅನಾನುಕೂಲ ಆಗುತ್ತದೆ. ಆದ್ರಿಂದ ಒಂದು ಬ್ರಿಡ್ಜ್ ಮಾಡ್ಕೊಟ್ಬಿಟ್ರೆ ನಮ್ಮೂರು ಗ್ರಾಮಸ್ಥರು ನಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಮೂಲಕ ತಾಲೂಕಿನ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ಈ ಕಡೆ ಇವಾಗ ನೀರಿಲ್ದ ಟೈಮಲ್ಲಿ ಹೋಗುತ್ತೆ, ನೀರಿದ್ದಾಗ ಸುಮಾರು 4 ಕಿಲೋಮೀಟರ್ 5 ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ, ಸುತ್ತಾಕೊಂಡು ಹೋಗ್ಬೇಕಾಗುತ್ತದೆ. ಆದ್ರಿಂದ ಈ ಕಡೆ ಒಂದು ಮಾಡ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತದೆ, ಹತ್ರನೂ ಆಗುತ್ತದೆ, ರೈತರಿಗೂ ಹೋಗೋ ಬರೋದಕ್ಕೆಲ್ಲ ತುಂಬಾ ಹತ್ರ ಆಗುತ್ತದೆ, ಪ್ರಯಾಣಿಕರೆಲ್ಲ ಒಳ್ಳೆಯ ಇದರಲ್ಲಿ ಹೋಗಕ್ಕೆ ಸಾಧ್ಯ.